ಶೀಲನ ಅಡುಗೆ ಮನೆಗೆ ಸುಸ್ವಾಗತ. ನಾನು ಶೀಲಾ ಶ್ರೀನಿವಾಸ್. ಇವತ್ತು ನಾನು ಮನೆಯಲ್ಲೇ ಕುನಾಫಾ ಚಾಕ್ಲೇಟ್ ಹೇಗೆ ಮಾಡೋದು ತೋರಿಸ್ತಿದ್ದೀನಿ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು, ತುಂಬ ತೆಳ್ಳಗಿರೋ ಶಾವಿಗೆ ಸಿಗುತ್ತೆ ಎಲ್ಲ ಕಡೆಗೂ, ಇದನ್ನು ಒಂದು ಬೌಲ್ ತೊಗೊತಿದ್ದೀನಿ. ಇದಕ್ಕೆ ಬಟರ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಕೆಂಪಾಗೋವರೆಗೂ ಲೋ ಫ್ಲೇಮಲ್ಲಿ. ಇಲ್ಲೊಂದು ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ, ಇದನ್ನ ಮಿಕ್ಸಿ ಮಾಡ್ಕೋಬೇಕು. ಇದು ಆಗಿದೆ ನೋಡಿ, ತರಿಯಾಗಿ ರುಬ್ಕೋಬೇಕು. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಶಾವಿಗೆ ಹುರ್ಕೊತಾ ಇದ್ದೀನಲ್ವ, ಇದ್ರ ಜೊತೆಗೆ ರುಬ್ಕೊಂಡಿರೋ ಪಿಸ್ತಾನು ಇದಕ್ಕೆ ಹಾಕಬೇಕು. ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಇದು ಎಲ್ಲ ಶಾಪಲ್ಲಿ ಸಿಗುತ್ತೆ, ಕಂಡೆಂಟ್ ಮಿಲ್ಕ್ ಅಂತ. ಇದನ್ನು ಸ್ವಲ್ಪ ಹಾಕಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಆದಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯಿತು. ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಇದು ಎಲ್ಲ ಕಡೆಗೂ ಸಿಗುತ್ತೆ, ಡಾರ್ಕ್ ಕಾಂಪೌಂಡ್ ಅಂತ. ಇದನ್ನೆಲ್ಲ ಕಟ್ ಮಾಡ್ಕೋಬೇಕು. ನೀರು ಮಳ್ತಾ ಇದೆ, ಇದಕ್ಕೊಂದು ಬೌಲ್ ಇಡಬೇಕು. ಡೈರೆಕ್ಟ್ ಇಡಂಗಿಲ್ಲ, ಅದಕ್ಕೆ ನೀರು ಕುದೀತಾ ಇದೆಯಲ್ಲ, ಇದ್ರ ಮೇಲ್ಗಡೆ ಒಂದು ಕರೆಕ್ಟಾಗಿ ಕೂರಂಥದ್ದು ಒಂದು ಬೌಲ್ ಇಡ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಕಾಂಪೌಂಡ್ ಹಾಕ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇದು ಸ್ವಲ್ಪ ಮೆಲ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಕರ್ಗಕ್ಕೆ ಒಂದು 15ರಿಂದ 20 ನಿಮಿಷ ಬೇಕಾಯಿತು. ಈಗ ನೋಡಿ, ಈ ಥರ ಗ್ಲಾಸಿ ಲುಕ್ ಬಂದಿದೆ, ಇದು ಮೆಲ್ಟ್ ಆಗಿ. ಈಗ ಒಂದು ಚಾಕ್ಲೇಟ್ ಮೋಲ್ಡ್ ತೊಗೊಂಡಿದ್ದೀನಿ. ಮೆಲ್ಟ್ ಆಗಿರೋದನ್ನ ಹಾಕಬೇಕು. ಆಮೇಲೆ ಈ ಕುನಾಫಾದ್ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನು ಮಿಡ್ಲ್ ಹಾಕ್ತಿದ್ದೀನಿ. ಮತ್ತು ಇದ್ರ ಮೇಲೆ ಮತ್ತೆ ಮೆಲ್ಟ್ ಆಗಿರೋ ಚಾಕ್ಲೇಟ್ ಹಾಕ್ತಿದ್ದೀನಿ. ಇದು ತುಂಬ ಸಿಂಪಲ್ ಆಗಿದೆ, ನೀವು ಮನೆಯಲ್ಲೇ ಟ್ರೈ ಮಾಡ್ಬೋದು. ಒಂದು ಚಾಕ್ಲೇಟ್ ಕಾಂಪೌಂಡ್ ತೊಗೊಂಡ್ರೆ ನೀವು ಎಷ್ಟೊಂದು ಚಾಕ್ಲೇಟ್ ಬೇಕಂದ್ರೂ ಮಾಡ್ಕೋಬೋದು. ಬೇರೆ ಬೇರೆ ವೆರೈಟೀಸ್ ಚಾಕ್ಲೇಟ್ಗಳು, ನಟ್ಸ್ ಎಲ್ಲ ಚಾಕ್ಲೇಟ್ಗಳನ್ನೂ ಮಾಡ್ಕೋಬೋದು. ಇದನ್ನೆಲ್ಲ ಹಾಕಿ ಫ್ರಿಜ್ಜಲ್ಲಿ ಒಂದು 30 ನಿಮಿಷ ಫ್ರಿಜ್ ಒಳಗಿಟ್ರೆ ಚಾಕ್ಲೇಟ್ ರೆಡಿ ಆಗುತ್ತೆ. ನೀವೇ ಮನೇಲಿ ಮಾಡಿದರೆ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮೋಲ್ಡಿಗೆ ಹಾಕಿದ ಮೇಲೆ ಟ್ಯಾಪ್ ಮಾಡಿ ಫ್ರಿಜ್ನಾಗ ಇಡಬೇಕು. ಕುನಾಫಾ ಚಾಕ್ಲೇಟ್ ರೆಡಿಯಾಗಿದೆ.